ಶಶಾಂಕ್ ತಾನೇ ನೀನು? ಹಾ, ನೀವ್ಯಾರು ಗೊತ್ತಾಗ್ಲಿಲ್ಲ ನನಗೆ. ಲೇ, ನಾನ್ ಕಣ ನಿನ್ ಸ್ಕೂಲ್ ಫ್ರೆಂಡು ಆಕಾಶು. ಹಾ ಕಣ, ಗೊತ್ತಾಯ್ತು. ಏನೋ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಲಾಂಗ್ ಹೇರ್ಸ್ ಎಲ್ಲೋ, ಚೈನ್ ಎಲ್ಲೋ, ಡ್ರೆಸ್ ಸೆನ್ಸ್ ಎಲ್ಲೋ, ಏನೋ ಸೇಲ್ಸ್ ಮ್ಯಾನ್ ತರ ಕಾಣ್ತಿದ್ಯಾ. ನೀನು ಮತ್ತೆ ಏನ್ ಕೆಲಸ ಮಾಡ್ತಾ ಇದೀಯಾ? ಲೇ, ನನ್ ಮನೆಗೆ ಸ್ವಲ್ಪ ಟೈಮ್ ಕೇಳಿದೀನಿ, ಯೂಟ್ಯೂಬರ್ ಆಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ನಿಮ್ಮಪ್ಪ ಇಟ್ಟಿದ್ರಲ್ಲೇನೋ? ಇಲ್ಲ ಕಣ, ಸ್ವಲ್ಪ ನಮ್ಮ ಅಪ್ಪನ ಹತ್ರ ಮಾತಾಡಿದೆ, ಹೆಂಗೋ ನಮ್ಮ ಅಪ್ಪ ಕನ್ವಿನ್ಸ್ ಆಯ್ತು. ಅದ್ ಬಿಡು, ನೀನ್ ಕ್ರಿಕೆಟರ್ ಆಗ್ಬೇಕಾಯ್ತಲ್ಲ, ಏನಾಯ್ತು ಅದ್ರ ಬಗ್ಗೆ? ಹಾ, ಜವಾಬ್ದಾರಿ ಎಲ್ಲಾ ಕನ್ಸನ್ನು ಮರ್ಸ್ಬಿಡುತ್ತೆ. ಅಪ್ಪನ್ ರಿಟೈರ್ಮೆಂಟು, ಅಮ್ಮನ್ ಹೆಲ್ತ್, ತಂಗಿ ಮದ್ವೆ, ಅದ್ರ ಮುಂದೆ ಯಾವ ಕನ್ಸು ಕೂಡ ನ್ಯಾಪ್ಕಕ್ ಬರ್ಲಿಲ್ಲ. ಯಾರನ್ನ ಲವ್ ಮಾಡ್ತಿದ್ಯಾ? ಇಲ್ಲ ಕಣೋ. ನಿನಗೆ ಆರಾಮಾಗಿ ಅರೇಂಜ್ ಮ್ಯಾರೇಜ್ ಆಗ್ತೀಯಾ? ಏನು ಆರಾಮಾಗ? ಹುಡ್ಗಂಗೆ ಎಷ್ಟು ಸಂಬಳ? ಹುಡ್ಗ ಎಷ್ಟು ಓದಿದಾನೆ? ಏನು ಮನೆ ಇಲ್ವಾ? ಆಸ್ತಿ ಎಷ್ಟಿದೆ? ಜಮೀನ್ ಎಷ್ಟಿದೆ? ಏನು ಒಂದ್ ಕಾರ್ ಕೂಡ ಇಲ್ವಾ? ಹುಡ್ಗನ ಅಪ್ಪ ಹೆಂಗೆ? ಕುಡಿತಾರ? ಅಮ್ಮ ಹೆಂಗೆ? ನನಗೆ ನಾನು ಇಂಟರ್ವ್ಯೂಸ್ಗಳಲ್ಲೂ ಇಷ್ಟು ಕ್ವಶನ್ಸ್ ಕೇಳಿರ್ಲಿಲ್ಲ, ಅಷ್ಟು ಕ್ವಶನ್ಸ್ ಕೇಳ್ತಾರೆ. ಇರ್ಲಿ ಬಿಡ, ಎಲ್ಲ ಸರಿ ಹೋಗುತ್ತೆ. ಕಷ್ಟ ಹೇಳ್ಕೊಂಡ್ರೆ ವೀಕ್ ಅಂತಾರೆ, ಹತ್ರೆ ಹೆಂಗ್ಸು ಅಂತಾರೆ, ಹಳ್ಳಿಲ್ಲ ಅಂದ್ರೆ ಮನ್ಸಿಲ್ಲ ಅಂತಾರೆ. ಇಂಥ ಸೊಸೈಟಿಲಿ ನಮ್ಮಂತ ಹುಡುಗರು ಬದುಕೋದೇ ಕಷ್ಟ ಆಗೋಗ್ಬಿಟ್ಟಿದೆ.